ಕೆಲವೊಂದು ಅಭ್ಯಾಸಗಳನ್ನು ನಾವು ಬದಲಾಯಿಸಿಕೊಳ್ಳಿಲ್ಲ ಅಂದರೆ ನಾವು ಬದಲಾಗಲ್ಲ, ನಮ್ಮ ಲೈಫು ಬದಲಾಗಲ್ಲ. ಪ್ರಾಣಿಗಳಲ್ಲಿ ನಾವು ಬದಲಾವಣೆ ಕಾಣೋಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ಕಾಣ್ಬೋದು. ಆ ಒಂದು ಶಕ್ತಿ ನಮಗಿದೆ. ಕೆಲವೊಂದು ಅಭ್ಯಾಸಗಳನ್ನು ನಾವು ಬಿಡಬೇಕಾಗುತ್ತೆ. ಯಾಕೆ? ನಮ್ಮ ಒಳ್ಳೆಯದಕ್ಕೋಸ್ಕರ. ಕೆಲವೊಂದು ಬೇಡವಾಗಿರೋ ವಿಚಾರಗಳನ್ನು ಮಾಡ್ತಿರ್ತೀವಿ. ನೋಡಿ, ಒಂದು ಕೆಟ್ಟ ಅಭ್ಯಾಸ ಏನು ಅಂದರೆ ಮತ್ತೊಬ್ಬರ ತಪ್ಪುಗಳನ್ನು ಕಂಡು ಹಿಡಿಯೋದು. ಇದರಿಂದ ಏನಾದರೂ ನಮಗೆ ಉಪಯೋಗ ಇದೆಯಾ? ಯಾರಾದರೂ ನಮಗೆ ಅವಾರ್ಡ್ ಕೊಡ್ತಾರಾ? ಇಲ್ಲ. ಮತ್ತಿದನ್ನು ಯಾಕೆ ಮಾಡ್ತಿದ್ದೀವಿ? ಯಾಕೆ ಅಂದರೆ ಆ ವ್ಯಕ್ತಿಯನ್ನು ನೆಗೆಟಿವ್ ಆಗಿ ನೋಡ್ತಿದ್ದೀವಿ ಅಲ್ಲಿ ನಾವು. ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಮಗೆ ಒಳ್ಳೇದು ಬೇಕು ಅಂದರೆ ಒಳ್ಳೆಯದನ್ನೇ ನೋಡಬೇಕು ವ್ಯಕ್ತಿಯಲ್ಲಿ. ಇಲ್ಲ, ನಮಗೆ ಕೆಟ್ಟದ್ದು ಬೇಕು ಅಂದರೆ ಕೆಟ್ಟದಾಗಿ ನೋಡಬೇಕಾಗುತ್ತೆ. ನಾವು ಒಬ್ಬ ವ್ಯಕ್ತಿಯಲ್ಲಿ ತಪ್ಪುಗಳನ್ನು ಕಂಡು ಹಿಡಿತಾ ಇದ್ದೀವಿ ಅಂದರೆ ತಪ್ಪು ಆ ವ್ಯಕ್ತಿಯಲ್ಲಿಲ್ಲ, ನಮ್ಮಲ್ಲಿದೆ. ಫಸ್ಟ್ ಆಫ್ ಆಲ್ ನಮ್ಮ ಯೋಚನೆಯಲ್ಲಿದೆ. ನೋಡಿ, ಇದರಿಂದ ನಮಗೆ ಅವಾರ್ಡ್ ಸಿಗೋದಿಲ್ಲ. ನಮ್ಮ ಜೀವನಕ್ಕೆ ಯಾವುದೇ ರೀತಿಯಾದ ಲಾಭ ಇಲ್ಲ. ಯಾವಾಗಲೂ ನಮ್ಮ ಫೋಕಸ್ ಮತ್ತೊಬ್ಬರ ಮೇಲೆ ಇದ್ದರೆ ನಾವು ನಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವಿ? ಒಂದು ನೆನಪಲ್ಲಿ ಇಟ್ಕೋಬೇಕು, ನಾವು ಮತ್ತೊಬ್ಬರ ತಪ್ಪುಗಳನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ನಮಗೆ ಜವಾಬ್ದಾರಿ ಇಲ್ಲ, ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತಲೇ ಅರ್ಥ. ನಮ್ಮ ಜೀವನನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ವ್ಯಕ್ತಿಯಲ್ಲಿ ಒಳ್ಳೆಯದನ್ನು ನೋಡಿದರೆ ಅದು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ, ಕೆಟ್ಟದ್ದನ್ನು ನೋಡಿದರೆ ಅದು ಒಂದು ರೀತಿಯಲ್ಲಿ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಒಳ್ಳೆಯದು ನಮಗೆ ಹಿತ ಕೊಡುತ್ತೆ, ಕೆಟ್ಟದ್ದು ನಮ್ಮನ್ನು ಗೊಂದಲಕ್ಕೆ ನೂಕುತ್ತೆ. ಹಾಗಾದರೆ ಯಾವುದು ಆಯ್ಕೆ ಮಾಡ್ಕೋಬೇಕು ನಾವು? ಒಬ್ಬ ವ್ಯಕ್ತಿಯಲ್ಲಿ ತಪ್ಪುಗಳನ್ನು ಕಂಡು ಹಿಡಿತಾ ಇದ್ದೀವಿ ಅಂತಂದ್ರೆ ಫಸ್ಟ್ ತಪ್ಪು ನಮ್ಮಲ್ಲಿದೆ. ಆ ತಪ್ಪುಗಳನ್ನು ಕಂಡು ಹಿಡಿಯೋದೇ ತಪ್ಪು ಅನ್ನೋದು ನಮಗೆ ಗೊತ್ತಿಲ್ಲ. ಯಾವಾಗ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರೋದಿಲ್ವೋ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಿಲ್ವೋ, ಬೇರೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಏನು ಪ್ರಯೋಜನ?